ಬ್ರೇಕ್ ಆದಮೇಲೆ ಮತ್ತೆ ಹೆಲ್ತ್ ಇಸ್ ವೆಲ್ತ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆ್ಯಂಡ್ ಇಷ್ಟೊತ್ತು ದಂತಗಳ ಏನು ಎಲ್ಲೋಯಿಶ್ ಇರ್ಬೋದು, ಕಂಪ್ಲೀಟ್ಲಿ ಆ ಸ್ವಚ್ಛತೆ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಅದರ್ ದ್ಯಾನ್ ನೆಕ್ಸ್ಟ್ ಬರಬೇಕು ಅಂತಂದರೆ ಡಾಕ್ಟರ್ ಮೇಯ್ನಾಗಿ ವಯಸ್ಕರ ದಂತ ರಕ್ಷಣೆ ಯಾವ ರೀತಿ, ವಯಸ್ಕರಾದ್ಮೇಲೆ ಯಾವ ರೀತಿ ತಮ್ಮ ಹಲ್ಲುಗಳನ್ನು ರಕ್ಷಣೆ ಮಾಡ್ಕೋಬೋದು? ದೊಡ್ಡವರಲ್ಲಿ ಏನಾಗುತ್ತೆ ಅಂತಂದರೆ ಕೆಲವಷ್ಟು ಮಟ್ಟಿಗೆ ತಿಳುವಳಿಕೆ ಹೆಚ್ಚಿರುತ್ತದೆ. ಸೊ ಆದ್ದರಿಂದ ಅವರು ಬ್ರಷ್ ಮಾಡ್ಕೊಳ್ತಾ ಇರ್ತಾರೆ. ಇವಾಗ ಇತ್ತೀಚೆಗೆ ಏನಾಗುತ್ತೆ ಅಂತಂದರೆ ಟಿ ವಿ ನೋಡ್ತಾರೆ, ಇಂಟರ್ನೆಟ್ಟಲ್ಲಿ ನೋಡ್ತಾರೆ, ಹಲ್ಲಿನ ಬಗ್ಗೆ ಸ್ವಲ್ಪ ತಿಳುವಳಿಕೆ ಜಾಸ್ತಿ ಇದೆ ಅಂತ ಹೇಳ್ಬೋದು ನಾವು ಇತ್ತೀಚೆಗೆ ನೋಡಿದರೆ. ಸೊ ಆದ್ದರಿಂದ ಅವರು ಬ್ರಷ್ ಮಾಡ್ಕೊಳ್ತಾರೆ. ಸೊ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಬೆಳಗ್ಗೆ ರಾತ್ರಿ 2 ಟೈಮ್ ಬ್ರಷ್ ಮಾಡ್ತಾರೆ. ಬಟ್ ತೊಂದರೆ ಏನು ಅಂತಂದರೆ ಯಾವ ರೀತಿ ಬ್ರಷ್ ಮಾಡ್ತಾ ಇದ್ದಾರೆ ಅದರಿಂದ ಪ್ರಾಬ್ಲಮ್ಸ್ ಇರುತ್ತೆ. ಅದು ಕರೆಕ್ಟಾಗಿ ಬ್ರಷ್ ಮಾಡಿಲ್ಲ ಅಂತಂದರೆ ಸೊ ಮಾಮೂಲಾಗಿ ತೊಂದರೆಗಳು ಅಂತಂದರೆ ಕ್ಯಾವಿಟೀಸ್, ಮಕ್ಕಳಲ್ಲಿ ಏನು ಕಂಡು ಬರುತ್ತೆ ಅದೇ ಥರ ದೊಡ್ಡವರಲ್ಲೂ ಕ್ಯಾವಿಟೀಸ್ ತೊಂದರೆ ಇದ್ದೇ ಇರ್ತದೆ. ಇನ್ನೊಂದು ತೊಂದರೆ ಅಂತಂದರೆ ಹಲ್ಲು ಸವಿಯೋದು ಅಂತ. ಸೊ ಅಟ್ರಿಷನ್ ಅಥವಾ ಅಬ್ರೇಷನ್ ಅಂತ ಹೇಳ್ತೀವಿ ನಾವು. ಅದು ಏನಂತಂದರೆ ತೀರಾ ಮುತುವರ್ಜಿಯಿಂದ ಬ್ರಷ್ ಮಾಡ್ತಾರೆ. ಸೊ ಒತ್ತಿ ಬ್ರಷ್ ಮಾಡಿ ನಾನು ಚೆನ್ನಾಗಿ ಹಲ್ಲು ಹೊಳಪು ಬರಬೇಕು ಅಂತ ಹೇಳ್ಬಿಟ್ಟು ತುಂಬ ಒತ್ತಿ ಬ್ರಷ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮೇಲ್ಪದರ ಅಂದರೆ ಎನಾಮಲ್ ಏನಾಗುತ್ತೆ ಅದು ಸವಿತಾ ಬರುತ್ತೆ. ಅದು ಸೌದಾಗ ಏನಾಗುತ್ತೆ ಅಂತಂದರೆ ಸೆನ್ಸಿಟಿವಿಟಿ ಅಂದರೆ ಜುಮ್ ಅನ್ನೋದು, ಏನಾದ್ರು ತಣ್ಣೀರು ಕುಡಿದಾಗ, ಐಸ್ ಕ್ರೀಮ್ ತಿಂದಾಗ ಅಥವಾ ಏನಾದ್ರು ಬಿಸಿ ತುಂಬ ಬಿಸಿ ಇರೋದು ತುಂಬ ಜುಮ್ ಅನ್ನೋದು, ಅದು ಒಂದು ತೊಂದರೆ ಕಮ್ಮಲು. ಮತ್ತು ಇನ್ನೊಂದು ತೊಂದರೆ ಮಾಮೂಲಾಗಿ ಕಂಡು ಬರೋದು ಅಂತಂದರೆ ವಸಡಿನ ತೊಂದರೆಗಳು. ಸೊ ಅದಂದರೆ ವಸಡಿಂದ ರಕ್ತ ಬರೋದು, ಗಮ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಅದೊಂದು. ಇನ್ನೊಂದು ಬಾಯಿ ದುರ್ವಾಸನೆ ಅಂದರೆ ಹ್ಯಾಲಿಟೋಸಿಸ್ ಅಂತ ನಾವು ಡೆಂಟಲ್ ಟರ್ಮ್ಸ್ ಅಲ್ಲಿ ಹೇಳ್ತೀವಿ. ಅದು ತುಂಬ ಜನರಲ್ಲಿ ಕಂಡು ಬರುತ್ತದು. ಮತ್ತೆ ಇತ್ತೀಚೆಗೆ ಇನ್ನೊಂದು ಏನಂತಂದರೆ ಹಲ್ಲು ಬಿದ್ದು ಹೋಗೋದು, ಒಂದು ಹಲ್ಲು ಹುಳ ಆಗಿ ಅದನ್ನು ಟ್ರೀಟ್ ಮಾಡಿಸ್ದೇನೆ ಹಾಗೆ ಅದು ಕಟ್ಟಾಗಿ ಮುರಿದೋಗುವಂಥದ್ದು, ಆ ಥರದ್ದು ತೊಂದರೆ, ಅಥವಾ ಬಿದ್ದು ಮುರಿದೋಗೋದು, ಆ ಥರದ್ದು. ಆದಷ್ಟು ಮಾಮೂಲು ದೊಡ್ಡವರಲ್ಲಿ ಕಂಡುಬರೋಂಥ ಸಮಸ್ಯೆಗಳು. ಕ್ಯಾವಿಟೀಸ್ಗೆ ನಾವೇನು ಮಾಡ್ಬೋದು ಅಂತಂದರೆ ಅರ್ಲಿ ಸ್ಟೇಜಸ್ಸಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಕಪ್ಪು ಚುಕ್ಕೆ ಆ ಥರ ಕಂಡು ಬಂದಲ್ಲಿ ಅಥವಾ ಹಲ್ಲು ಜುಮ್ ಅನ್ನೋದು ಆ ಥರ ಏನಾದ್ರು ತೊಂದರೆ ಕಂಡು ಬಂದ ತಕ್ಷಣ ದಂತವೈದ್ಯರನ್ನು ಕಾಣೋದು ಬೆಟರ್. ಅದೇ ಸೇಮ್ ಆವಾಗಲೇ ಮುಂಚೆ ಹೇಳ್ದಂಗೆ ದೊಡ್ಡವರಲ್ಲೂ ಸಹ ಎಲ್ಲ ಕ್ಯಾವಿಟೀಸ್ಗೂ ಫಿಲ್ಲಿಂಗ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ಏನಾಗುತ್ತೆ ಸ್ಟಾರ್ಟ್ ಆಗಿರುತ್ತೆ ಮತ್ತು ಸ್ಟಾಪ್ ಆಗುತ್ತೆ. ಸೊ ಅಂಥದ್ದನ್ನು ನೋಡಿಬಿಟ್ಟು ಮಾಡೋಲ್ಲ, ನಾವು ಫಿಲ್ಲಿಂಗ್ ಮಾಡೋದಿಲ್ಲ. ಬಟ್ ಕೆಲವೊಂದು ಇದರಲ್ಲಿ ಏನಾಗುತ್ತೆ ಅಂತಂದರೆ ಸಣ್ಣ ಚುಕ್ಕೆ ಇದ್ರೂ ಸಹ ಕೆಲವೊಬ್ಬರಿಗೆ ತುಂಬ ಕ್ಯಾವಿಟೀಸ್ ಆಗೋ ಚಾನ್ಸಸ್ ಇರುತ್ತೆ. ಅಂಥವರಲ್ಲಿ ಫಿಲ್ಲಿಂಗ್ ಮಾಡಲೇಬೇಕಾಗುತ್ತೆ. ಅದು ನೆಕ್ಸ್ಟ್ ಇರುತ್ತೆ. ಮತ್ತು ನೆಕ್ಸ್ಟ್ ಸೆನ್ಸಿಟಿವಿಟಿ ಅಂತ ದಂತ ಸವಿಯೋದ್ರಿಂದ ಜುಮ್ ಅನ್ನೋದು ಅಂತ ಹೇಳ್ತೀವಿ. ಅದು ಏನಾಗುತ್ತೆ ಅಂತಂದರೆ ಅದು ಕೆಲವೊಬ್ಬರಿಗೆ ಫಿಲ್ಲಿಂಗ್ಸ್ ಬೇಕಾಗುತ್ತೆ, ಕೆಲವೊಬ್ಬರಿಗೆ ಬರೀ ಪೇಸ್ಟ್ರಲ್ಲೇ ಇದು ಮಾಡ್ಬೋದು. ಸೊ ಅದರಿಂದ ಸೆಲ್ಫ್ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಕಾಣೋದು ಒಳಿತು ಅಂತ ಹೇಳ್ತೀವಿ. ಈಗ ಬ್ರಷ್ ಬಗ್ಗೆ ಮಾತಾಡುವಾಗ ನನಗೊಂದು ಯೋಚನೆ ಆಯಿತು. ಕೆಲವೊಂದು ಎಕ್ಸಸೈಸ್ ಇದೆ ಬ್ರಷ್ಗಳಲ್ಲಿ, ಹೇಗೆ ಬ್ರಷ್ ಮಾಡಿದ್ರೆ ಎಫೆಕ್ಟ್ ಆಗುತ್ತೆ ಅಂತ, ಅಂದರೆ ಅದೊಂದು ಸ್ಟ್ರಕ್ಚರ್ಗಳು ಬರುತ್ತೆ. ಯಾವ ರೀತಿ ಡಾಕ್ಟರ್ ಅದು ಬ್ರಷಲ್ಲಿ? ಮಾಮೂಲಾಗಿ ಬ್ರಷಿಂಗಲ್ಲಿ ತುಂಬ ಟೆಕ್ನಿಕ್ಸ್ಗಳನ್ನು ನಾವು ಕಲಿತಾ ಬರ್ತೇವೆ. ಬಟ್ ನಾವು ಹೇಳ್ಕೊಡುವಾಗ ಏನಾಗುತ್ತೆ ಅಂತಂದರೆ ಅವ್ರಿಗೂ ಪೇಷಂಟ್ಗಳಿಗೂ ಈಸಿ ಆಗೋಂಥದ್ದು ಇರಬೇಕು, ಪ್ಲಸ್ ನೆನಪಿರೋದು ಅಂತ ಹೇಳ್ಬೇಕು. ನಾವೇನು ಹೇಳ್ತೀವಿ ಅಂತಂದರೆ ಮಾಮೂಲಾಗಿ ಬ್ರಷನ್ನು 45 ಡಿಗ್ರಿ ಆ್ಯಂಗಲ್ಸಲ್ಲಿ ಇಟ್ಕೋಬೇಕು. ಅರ್ಧ ಬ್ರಿಸಲ್ಸು ಗಮ್ಸ್ ಮೇಲೆ, ಅರ್ಧ ಹಲ್ ಮೇಲೆ. ಸೊ ಕ್ರಾಸ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಮೇಲಿಂದ ಕೆಳಗೆ, ಓಕೆ, ಅದು ಒಂದು ಮಾಡ್ಬೋದು. ಇಲ್ಲ ಅಂತಂದ್ರೆ ಅದು ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಕ್ರಾಸ್ ಇಟ್ಕೊಂಡು ಸರ್ಕ್ಯುಲರ್ ಮೋಷನ್ ಅಲ್ಲಿ. ಸೊ ಮಾಮೂಲಾಗಿ ನಾನು ಹೇಳೋದು ಹೇಗೆ ಅಂತಂದ್ರೆ ಇವಾಗ ಬ್ರಿಸಲ್ ಒಂದು ಟೂತ್ ಬ್ರಷ್ ಹೆಡ್ ಏನಿರುತ್ತೆ ಒಂದು 3 ಹಲ್ನ ಕವರ್ ಮಾಡುತ್ತೆ ಒಂದು ಸಲಕ್ಕೆ. ಸೊ ಯೂಶಲಿ ನಾವು ಹೇಗೆ ಅಡ್ವೈಸ್ ಮಾಡ್ತೀವಿ ಅಂತಂದ್ರೆ ಒಂದು ಸಲಕ್ಕೆ ಅದು 45 ಡಿಗ್ರಿ ಆಂಗಲ್ ಇಲ್ಲಿ ಇಟ್ಕೊಂಡು ಒಂದು 5 ಟೈಮ್ಸ್ ಮೇಲಿಂದ ಕೆಳಗೆ, ಕೆಳಗಡೆ ಹಲ್ಲು ಕೆಳಗಡೆಯಿಂದ ಮೇಲಕ್ಕಾಗುತ್ತೆ. ಸೊ ಒಂದು 5 ಟೈಮ್ಸ್ ಮಾಡಿಬಿಟ್ಟು ನೆಕ್ಸ್ಟ್ 3 ಹಲ್ಗಳಿಗೆ ಶಿಫ್ಟ್ ಮಾಡಿ. ಸೊ ಅದು ಹಾಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಒಳಗಡೆ ಹಲ್ಗಳಿಗೂ ಸೇಮ್ ಮಾಮೂಲು ಬ್ರಷ್ ಮಾಡೋಕ್ಕೆ ಮಾಡ್ಬೋದು, ಬಟ್ ಒಂದು ಆ್ಯಂಗಲಲ್ಲಿ ಇಟ್ಕೊಂಡು ಮಾಡಿದರೆ ಕ್ಲೀನ್ ಆಗುತ್ತೆ. ಓಕೆ, ಈಗ ನೀವು ಕಂಡಂಗೆ ಮೆಡಿಕಲ್ಗೆ ಹೋದ್ರೆ ಸಾಕು ಡಿಫ್ರೆಂಟ್ ಕೈಂಡ್ ಆಫ್ ಬ್ರಷ್ಗಳನ್ನು ಕಾಣ್ತೀವಿ. ಸ್ಮೂತ್ ಬ್ರಷ್, ರಫ್ ಇರುತ್ತೆ, ಕೆಲವೊಂದು ಸ್ಟೈಲಿಶ್ ಆಗಿರುತ್ತೆ, ರೌಂಡ್ ರೌಂಡ್. ಸೊ ಈ ಥರ ಎಲ್ಲ ಬ್ರಷಸ್ಗಳನ್ನು ಚೇಂಜ್ ಮಾಡ್ತಾ ಇರ್ಬೋದು. ಅಥವಾ ಈಗ ಸ್ಮೂತ್ ಬ್ರಷ್ ಯಾವ ಥರ ಹಲ್ಲಿಗೆ, ಈಗ ತುಂಬ ಹೆವಿ ಏನಾದರೂ ಬ್ಲೀಡಿಂಗ್ ಆಗ್ತಾ ಇದ್ರೆ ಹಲ್ಲಿನಲ್ಲಿ, ಸೊ ಅಂತಹವರು ಯಾವ ರೀತಿ ಬ್ರಷನ್ನು ಯೂಸ್ ಮಾಡಬೇಕು, ಆ್ಯಂಡ್ ಗಟ್ಟಿ ಥರದ ಬ್ರಷನ್ನು ಯಾರು ಯೂಸ್ ಮಾಡಬೇಕು? ಇಲ್ಲಿ ಎರಡು ಇದು, ಒಂದು ಗಮ್ಸ್ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದ್ರೆ ಫಸ್ಟ್ ದಂತವೈದ್ಯರನ್ನು ಕಾಣಬೇಕಾಗುತ್ತೆ. ಯಾಕಂದ್ರೆ ಬ್ರಷಿಂಗ್ ಮಾಡೋದ್ರಿಂದ ಇದೆಲ್ಲ ಹಲ್ ಮೇಲೆ ಕೊಳೆ ಕೂತಿರುತ್ತದೆ. ಸೊ ಅದನ್ನ ಕ್ಲೀನ್ ಮಾಡಿದ್ರೆ ಆದ್ಮೇಲೆ ನೆಕ್ಸ್ಟ್ ಬ್ರಷಿಂಗ್ ಮಾಡುವಾಗ ಮೇಂಟೈನ್ ಮಾಡ್ಕೋಬಹುದು. ಕೆಲವೊಂದು ಇಲ್ಲಿಂದ ತೊಂದರೆ ಏನಾಗುತ್ತೆ ಅಂತಂದ್ರೆ ನಾನು ಬ್ರಷ್ ಮಾಡುವಾಗ ರಕ್ತ ಬರುತ್ತೆ ಅಂತ ಹೇಳ್ಬಿಟ್ಟು ಬ್ರಷ್ ಮಾಡೋದು ಕಡಿಮೆ ಮಾಡ್ತಾರೆ, ಅಥವಾ ಫೋರ್ಸ್ ಕಡಿಮೆ ಯೂಸ್ ಮಾಡ್ತಾರೆ, ಅಥವಾ ಬೆರಳಲ್ಲಿ ಉಜ್ಜೋರು ಇದ್ದಾರೆ. ಸೊ ಆ ತರ ತೊಂದರೆ ಬಂದಾಗ ಏನಾಗುತ್ತೆ ಅಂತಾರೆ ಬ್ರಷಿಂಗ್ ಪ್ರಾಬ್ಲಮ್ ಅಲ್ಲ, ಇದು ಆಕ್ಚುಲಿ ಹಲ್ಲಿನ ಪ್ರಾಬ್ಲಮ್ ಇರೋದು. ಅದನ್ನ ಫಸ್ಟ್ ಟ್ರೀಟ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಬ್ರಷ್ ಯಾವ ತರ ಬ್ರಷ್ ಯೂಸ್
ಮಾಮೂಲಾಗಿ ಏನಾಗುತ್ತೆ ಅಂತ ಹಾರ್ಡ್, ಮೀಡಿಯಂ, ಸಾಫ್ಟ್ ಅಂತ 3 ಥರದ್ದು ಬರುತ್ತೆ. ಹಾರ್ಡ್ ಬ್ರಷ್ ಯಾವತ್ತಿಗೂ ಅವಾಯ್ಡ್ ಮಾಡೋದು ಬೆಟರ್. ಮೀಡಿಯಂ ಬ್ರಷ್ ಮತ್ತು ಸಾಫ್ಟ್ ಬ್ರಷ್ ಬೆಟರ್. ಮೀಡಿಯಂ ಬ್ರಷ್ ನಾವು ಏನು ಹೇಳ್ತೀವಿ ಅಂತಂದರೆ ಎಲ್ಲರೂ ಮೀಡಿಯಂ ಬ್ರಷ್ ಯೂಸ್ ಮಾಡ್ಬೋದು. ಬಟ್ ಏನಂತಂದರೆ ತುಂಬ ಒತ್ತಿ ಬ್ರಷ್ ಮಾಡಬಾರ್ದು. ತೀರಾ ಒತ್ತೋದ್ರಿಂದ ಈವನ್ ಸಾಫ್ಟ್ ಬ್ರಷಲ್ಲೂ ಒತ್ತಿ ಬ್ರಷ್ ಮಾಡಿದರೆ ಅದರಿಂದನೂ ಹಲ್ಸೋದೇ ಚಾನ್ಸಸ್ ಇರುತ್ತೆ. ಬಟ್ ಕೆಲವೊಬ್ಬರಿಗೆ ಈ ಸೆನ್ಸಿಟಿವ್ನೆಸ್ ಅಂತ ಏನಿದೆ, ಸೆನ್ಸಿಟಿವಿಟಿ ಹಲ್ಲು ಜುಮ್ ಅನ್ನೋದು ಆ ಥರ ಇದ್ದವ್ರಿಗೆ, ತುಂಬ ಜಾಸ್ತಿ ಇದ್ದವರಿಗೆ ನಾವು ಸಾಫ್ಟ್ ಬ್ರಷ್ ಯೂಸ್ ಮಾಡಿ ಅಂತ ಹೇಳ್ತೀವಿ ಮಾಮೂಲಾಗಿ. ಅಂದರೆ ಈಗ ಎಷ್ಟು ಟೈಮ್ಗೆ ಬ್ರಷಸನ್ನು ಚೇಂಜ್ ಮಾಡ್ತಾ ಇರಬೇಕು? 3 ತಿಂಗಳಿಗೆ ಒಂದ್ಸಲ ಅಂತ ಹೇಳ್ತೀವಿ ನಾವು ಮಾಮೂಲಾಗಿ. ಬಟ್ ನೀವು ಮಾಮೂಲಾಗಿ ಅದನ್ನ ಇನ್ನೊಂದು ಅಡ್ವೈಸ್ ಏನು ಮಾಡ್ತೀವಿ ಅಂತಂದರೆ, ನಿಮ್ಮ ಆ ಬ್ರಿಸಲ್ಸ್ ಎಷ್ಟು ಬೇಗ ಹರಡ್ಕೊಳ್ಳುತ್ತೆ ಅಂತ. ಇವಾಗ ಸಾಫ್ಟ್ ಬ್ರಷ್ ಆಗಲಿ, ಮೀಡಿಯಂ ಬ್ರಷ್ ಆಗಲಿ, ತೀರಾ ಒತ್ತಿ ಬ್ರಷ್ ಮಾಡ್ತಾ ಇರ್ಬೇಕಾದ್ರೆ 1 ತಿಂಗಳಿಗೆ ಹರಡ್ಕೊಳ್ತಾ ಇದೆ ಅಂತಂದರೆ ಅಲ್ಲಿಗೆ ನೀವು ತುಂಬ ಫೋರ್ಸ್ ಯೂಸ್ ಮಾಡಿ ಬ್ರಷ್ ಮಾಡ್ತಾ ಇದ್ರಿ ಅಂತ ಹೇಳ್ತೀವಿ. ಸೊ ಅದರಿಂದ ಮಿನಿಮಮ್ ಒಂದು 3 ಮಂತ್ಸ್ ಒಳಗೆ ಅದು ತುಂಬ ಸ್ಪ್ರೆಡ್ ಆಗಬಾರ್ದು. ಲೈಟಾಗಿ ಸ್ಪ್ರೆಡ್ ಆಗಿದ್ರೆ ಸಾಕು. 3 ಮಂತ್ಸ್ ಒಂದ್ಸಲ ಬ್ರಷ್ ಚೇಂಜ್ ಮಾಡೋದು ನಾವು ಹೇಳ್ತೀವಿ. ಓಕೆ. ಆ್ಯಂಡ್ ಕಾಮನ್ ಆಗಿ ಹಲ್ಲುಗಳು ಕೊಳಿತಾ ಇದೆ ಅಥವಾ ಹಲ್ಲುಗಳಲ್ಲಿ ಹುಳ ಕಾಣಿಸ್ತಾ ಇದೆ ಅನ್ನೋ ಸಿಂಪ್ಟಮ್ಸ್ ನಮಗೆ ಗೊತ್ತಾಗುವಂಥದ್ದು ಯಾವಾಗ? ಅವಾಗಲೇ ಹೇಳಿದಂತೆ ಮುಂಚೆ ಅಂತಂದರೆ ಫಸ್ಟ್ ಏನಂತಂದರೆ ಜುಮ್ ಅನ್ನೋದು, ಸ್ವೀಟ್ ತಿಂದಾಗ ಅಥವಾ ತುಂಬ ತಣ್ಣೀರು ಆ ಥರ ಕುಡಿದಾಗ ಹಲ್ಲು ಜುಮ್ ಅನ್ನುತ್ತೆ, ಅದು ಒಂದು ಲಕ್ಷಣ. ಇನ್ನೊಂದು ಹಲ್ಲಲ್ಲಿ ನಾವು ನೋಡ್ಕೊಂಡಾಗ ಬ್ರಷ್ ಮಾಡುವಾಗ ಬಾಯಿ ನೋಡ್ಕೊಂಡ್ರೆ, ಮಿರರಲ್ಲಿ ನೋಡ್ಕೊಂಡ್ರೆ ಕಪ್ಪಗಾಗಿರುತ್ತೆ ಹಲ್ಲು. ಸೊ ಹಲ್ಲಿನ ಕಲರ್ ಏನೇ ಸ್ವಲ್ಪ ಚೇಂಜ್ ಆದ್ರೂ ಕೆಲವೊಬ್ಬರಿಗೆ ಕಪ್ಪಗಿರುತ್ತೆ, ಕೆಲವೊಬ್ಬರು ಡಾರ್ಕ್ ಬ್ರೌನಿಶ್ ಸ್ಪಾಟ್ಸ್ ಬರುತ್ತೆ. ಸೊ ಆ ಥರ ಏನಾದ್ರು ಕಂಡು ಬಂದಲ್ಲಿ ಅವಾಗ ಅದು ಕ್ಯಾವಿಟಿ ಇರೋ ಚಾನ್ಸಸ್ ಇರುತ್ತದೆ. ಅದನ್ನ ಒಂದ್ಸಲ ಚೆಕ್ ಮಾಡಿಸೋದು ಬೆಟರ್ ಅಂತ. ಆ್ಯಂಡ್ ದೆನ್ ಈ ವಯಸ್ಸಾದ್ಮೇಲೆ ಏಜ್ಡ್ ಪರ್ಸನ್ ಇರ್ತಾರೆ, ಅವ್ರಿಗೆ ಹಲ್ಲುಗಳಲ್ಲಿ ಸಮಸ್ಯೆ ಕಂಡಾಗ ಅವರು ಡೆಂಟಿಸ್ಟನ್ನ ಕಾಣೋದು ಒಳಿತಾ ಅಥವಾ ಇಲ್ಲ ಮನೆ ಮದ್ದು ಅಥವಾ ಹಾಗೆ ಮಾಡಿಕೊಂಡು ಆರಾಮಾಗಿರೋದು ಬೆಟರ್ ಅಂತ ಹೇಳ್ತೀರಾ? ಇಲ್ಲ, ಯಾವುದೇ ಸಮಸ್ಯೆ, ದಂತ ಸಮಸ್ಯೆ ಯಾವುದೇ ಮಕ್ಕಳಲ್ಲಾಗಲಿ ಹಿರಿಯರಾಗಲಾಗಲಿ ಫಸ್ಟ್ ತೊಂದರೆ ಕಂಡು ಬಂದಾಗ ಒಮ್ಮೆ ದಂತ ವೈದ್ಯರನ್ನು ಸಂಪರ್ಕಿಸುವುದು ಯಾವಾಗಲೂ ಒಳ್ಳೆಯದು. ಕೆಲವೊಬ್ರು ಮೋರೋವರ್ ವಯಸ್ಸಾದವರು ಹೆಚ್ಚು ಬರಲ್ಲ. ಹೌದು, ಅವರಿಗೆ ಅದೇ ಹೇಳಿದ್ದು ಮುಂಚೆಯಿಂದನೇ ಅದೊಂಥರ ಬ್ಲಾಕ್, ಮೆಂಟಲ್ ಬ್ಲಾಕ್ ಅಂತ ಹೇಳ್ತೀವಿ ನಾವು. ಸೊ ಅಯ್ಯೋ ಬಂದ್ರೆ ಏನ್ ಹೇಳ್ತಾರೋ, ಹಲ್ ಕೀಳ್ಬೇಕು ಅಂತ ಹೇಳ್ತಾರೋ, ಅಥವಾ ಅದು ಅಯ್ಯೋ ಫಿಲ್ಲಿಂಗ್ ಯಾಕೆ ಮಾಡಿಸ್ಬೇಕು ಅಂತ. ಅದೇ ಹೇಳಿದ್ದು ಎಲ್ಲರಿಗೂ ಫಿಲ್ಲಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಎಲ್ಲರಿಗೂ ರೂಟ್ ಕೆನಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಆದ್ರಿಂದ ಅದೊಂದು ನಂಬಿಕೆಯನ್ನು ಹೋಗಲಾಡಿಸಿ ಏನೇ ತೊಂದರೆ ಬಂದ್ರು ಫಸ್ಟ್ ಮೀಟ್ ಮಾಡಿದ್ಮೇಲೆ ಕೆಲವೊಂದು ಸಿಂಪಲ್ ಸ್ಟೆಪ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಏನಾಗಿರುತ್ತೆ ಅಂತಂದ್ರೆ ಬ್ರಷಿಂಗ್ ಟೆಕ್ನಿಕ್ ಮಾತ್ರ ತಪ್ಪಿರುತ್ತೆ. ಸೊ ಅದ್ರಲ್ಲಿ ಅವರಿಗೆ ಕ್ಲೀನಿಂಗ್ ಸಹ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಬರೀ ನೀವು ಈ ಥರ ಬ್ರಷ್ ಮಾಡಿ ಅಂತ ಹೇಳಿ ಅಷ್ಟು ಸಾಕು. ತುಂಬ ಸಲ ನೋಡಿದ್ದೀವಿ, ಫಸ್ಟ್ ಟೈಮ್ ಬಂದಾಗ ತುಂಬ ಕೆಟ್ಟದಾಗಿರುತ್ತೆ, ಅಷ್ಟು ಮೇಂಟೆನೆನ್ಸ್ ಮಾಡಿರಲ್ಲ, ಕ್ಲೀನಿಂಗು ಮಾಡಲ್ಲ. ನಾವು ಒಂದೊಂದ್ಸಲ ಜಸ್ಟ್ ನೀವು ಈ ಥರ ಬ್ರಷ್ ಮಾಡಿ ಈ ಥರ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಒಂದು 2 ಮಂತ್ಸ್ ಬಿಟ್ಟು ನೋಡಿದಾಗ ಎಷ್ಟೋ ಇಂಪ್ರೂವ್ಮೆಂಟ್ ಕಾಣ್ತೇವೆ. ಸೊ ಆದ್ದರಿಂದ ಅದೊಂದು ಭಯ ಒಂದು ಹೋಗ್ಲಾಡಿಸಿ ಹಾಗೆ ಬಂದು ಮೀಟ್ ಮಾಡಿದ್ರೆ ಎಷ್ಟೋ ಸಮಸ್ಯೆಗಳು ಮೊದಲ ಹಂತದ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿನೇ ಟ್ರೀಟ್ ಮಾಡ್ಬೋದು. ಓಕೆ. ಈಗಾಗಲೇ ನಿಮಗೆ ಬ್ರಷ್ ಬಗ್ಗೆ ಹೇಳಿದೆ, ಆಲ್ಮೋಸ್ಟ್ ಪೇಸ್ಟ್ ಇಲ್ದಿದ್ರೆ ನಮ್ಗೆ ಬ್ರಷ್ ಮಾಡಲಿಕ್ಕೂ ಆಗಲ್ಲ. ಬಟ್ ಇವಾಗ ನೋಡಿದ್ರೆ ವೆರೈಟಿ ಪೇಸ್ಟ್ಗಳು ಡಿಫ್ರೆಂಟ್ ಕಂಪ್ನೀಸ್ಗಳಿಂದ ಬರ್ತಾ ಇದೆ. ಸೊ ಪ್ರಾಡಕ್ಟ್ ಅಂದರೆ ಅಡ್ವರ್ಟೈಸ್ಮೆಂಟ್ ಎಫೆಕ್ಟ್ ಹೊಡಿತಾ ಇದೆಯೋ ಅಥವಾ ಪ್ರಾಡಕ್ಟ್ಗಳು ಈ ಥರ ಮುಂದುವರಿತಿರೋದಕ್ಕೆ ಕಾರಣನೂ ಗೊತ್ತಿಲ್ಲ. ಬಟ್ ಯಾವ ರೀತಿ ಪೇಸ್ಟನ್ನು ಯೂಸ್ ಮಾಡಬಹುದು ಉತ್ತಮವಾಗಿರಬೇಕು ಹಲ್ಲು ಅಂದರೆ? ಹಲ್ಲು ಉತ್ತಮವಾಗಿರಬೇಕು ಅಂತಂದರೆ ಯಾವ ಥರ ಪೇಸ್ಟ್ ಅಂತ ಇರೋದಿಲ್ಲ, ಇದೇನಾಗುತ್ತೆ ಅಂತಂದರೆ ಪೇಸ್ಟ್ ಒಂದು ಮಾರ್ಜಕದಂತೆ, ಅಂದರೆ ಸೋಪ್ ಥರ. ಇವಾಗ ನಾವು ಇದು ಸ್ನಾನ ಮಾಡುವಾಗ ಕೊಳೆ ಕ್ಲೀನ್ ಮಾಡಲಿಕ್ಕೆ ಒಂದು ಸೋಪ್ ಅಂತ ಯೂಸ್ ಮಾಡ್ತೀವಿ, ಇದು ಒಂದು ಅದೇ ಸೋಪ್ ಥರ ಯೂಸ್ ಮಾಡ್ದಂಗೆ. ಸೊ ಒಂದು ಏನು ಹೇಳ್ತೀವಿ ಅಂತಂದರೆ ಕೆಲವೊಂದು ಮಕ್ಕಳಿಗೆ, ಕೆಲವೊಂದು ಹಿರಿಯರಿಗೂ ಅಷ್ಟೇ ಹಲ್ಲು ಹುಳ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಕೆಲವೊಬ್ರು ಅದು ಹಲ್ಲಿನ ಸ್ಟ್ರಕ್ಚರೇ ಆ ಥರ ಇರುತ್ತೆ. ಅಂಥ ರಿಸ್ಕ್ ಇರೋ ಜನದಲ್ಲಿ ನಾವೇನು ಹೇಳ್ತೀವಿ ಅಂತೇಳಿ ಫ್ಲೂರೈಡ್ ಅಂತ ಒಂದು ಅಂಶ ಬರುತ್ತೆ. ಅದೇನು ಮಾಡುತ್ತೆ, ಹಲ್ಲಿನ ಕ್ಯಾವಿಟಿ ಆಗುವಂಥದ್ದನ್ನು ಸ್ವಲ್ಪ ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಅಂಥವರಲ್ಲಿ ಈ ಫ್ಲೂರಿಡೇಟೆಡ್ ಪೇಸ್ಟ್ ಅಂತ ಹೇಳ್ತೀವಿ, ಅದು ಯಾವುದೇ ಆಗಿರ್ಬೋದು, ಯಾವುದೇ ಕಂಪ್ನಿ ಅಂತ ಏನಿಲ್ಲ, ಫ್ಲೂರಿಡೇಟೆಡ್ ಪೇಸ್ಟ್ ಯೂಸ್ ಮಾಡ್ಬೋದು. ಬಟ್ ಅದು ಎಲ್ಲರಿಗೂ ಆಗುವಂಥದ್ದು ಅಲ್ಲ. ಅದು ಕೆಲವೊಂದು ಅಂದರೆ ಫ್ಲೂರೈಡ್ ಅಂಶ ಜಾಸ್ತಿ ಆಯಿತು ಅಂತಂದರೆ ಹಲ್ಲಿನ ಮೇಲ್ಪದರ ಎನಾಮಲ್ ಅಂತ ಹೇಳಿ ನಾವು ಫ್ಲೂರೋಸಿಸ್ ಅಂತ ಒಂದು ಕಂಡೀಷನ್ ಬರುತ್ತೆ, ಅದು ಫ್ಲೂರೈಡ್ ಅಂಶ ಜಾಸ್ತಿ ಆದಾಗ. ಸೊ ಜಾಸ್ತಿ ಆದ್ರೂ ತೊಂದರೆನೇ, ಕಡಿಮೆ ಇದ್ರೂ ತೊಂದರೆ. ಅದರಿಂದ ಮಾಮೂಲಾಗಿ ರೆಗ್ಯುಲರ್ ಪೇಸ್ಟ್ ಯಾವ್ದಾದ್ರು ಪ್ಲೇನ್ ಪೇಸ್ಟ್ ಯಾವ್ದಾದ್ರು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಕೆಲವೊಬ್ಬರಿಗೆ ಇದು ಹುಳ ಆಗುವಂಥ ರಿಸ್ಕ್ ಜಾಸ್ತಿ ಇದ್ದವರಿಗೆ ನಾವು ಫ್ಲೂರೈಡ್ ಪೇಸ್ಟ್ ಅಂತ ಹೇಳ್ತೀವಿ. ಅಂದರೆ ಪೇಸ್ಟ್ಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ, ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ?
ಚೇಂಜ್ ಮಾಡ್ತಾ ಇರೋದ್ರಿಂದ ಇರೋದಿಲ್ಲ. ಒಂದೇನಂತಂದ್ರೆ ತಪ್ಪಾಗಿ ಇದು ಮಾಡೋದು ಅಂತಂದ್ರೆ ಈ ಸೆನ್ಸಿಟಿವಿಟಿ, ಹಲ್ಲು ಜುಮ್ ಅನ್ನೋದಕ್ಕೆ ಒಂದು ಡಿಸೆನ್ಸಿಟೈಸಿಂಗ್ ಪೇಸ್ಟ್ ಅಂತ ಬರುತ್ತೆ, ಕೆಲವೊಂದು ಕಂಪ್ನಿಗಳದಿದೆ, ಅವರು ತುಂಬಾ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಏನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಸ್ವಲ್ಪ ಜುಮ್ ಅಂತ ಇದ್ರು ಅದನ್ನ ಯೂಸ್ ಮಾಡೋಣ ಅಂತ ಅದನ್ನ ಯೂಸ್ ಮಾಡಕ್ ಸಾಕು. ಅದು ತಪ್ಪ ಅಭ್ಯಾಸ, ಅದು ಎಲ್ಲರಿಗೂ ಬೇಕಾಗೋದಿಲ್ಲ ಅದು. ಯಾಕೆಂದ್ರೆ ಮಾಮೂಲಾಗಿ ಹಲ್ ಜುಮ್ ಅನ್ನೋದು ಹಾಗೆ ಇದ್ದೇ ಇರುತ್ತದೆ. ಬಟ್ ತೀರಾ ಜಾಸ್ತಿ ತಡೆಯೋಕೆ ಆಗಲಿಲ್ಲ ಅಂತ ಅಂದಾಗ ಮಾತ್ರ ಅದನ್ನ ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಕೆಲವೊಬ್ರು ಏನು ಮಾಡ್ತಾರೆ, ಈ ಸೆನ್ಸಿಟಿವಿಟಿ ಪೇಸ್ಟ್ ಅನ್ನ ಏನಿರುತ್ತೆ ಮನೆಯಲ್ಲಿ ಎಲ್ಲರೂ ಉಪಯೋಗಿಸ್ತಾರೆ, ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಯೂಸ್ ಮಾಡ್ತಾರೆ. ಅದು ತಪ್ಪು ಅಭ್ಯಾಸ. ಅದು ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ ಅವರು ಬೆಳವಣಿಗೆ ಹಂತದಲ್ಲಿರುವಾಗ ಮಾಮೂಲು ಪೇಸ್ಟಲ್ಲಿ ಬ್ರಷ್ ಮಾಡ್ಬೋದು, ತೊಂದರೆ ಇಲ್ಲ. ಅದೇನಾದ್ರು ತೀರಾ ಸೆನ್ಸಿಟಿವ್ ಇತ್ತು ಅವಾಗ ಮಾತ್ರ ಸೆನ್ಸಿಟೈಸಿಂಗ್ ಪೇಸ್ಟ್ ಯೂಸ್ ಮಾಡಬೇಕಾಗುತ್ತೆ. ಓಕೆ. ಆ್ಯಂಡ್ ಸ್ಪೆಷಲಿ ಪೇಷಂಟ್ಗಳ ಬಗ್ಗೆ ಬಂದಾಗ, ಶುಗರ್ ಪೇಷಂಟ್ ಯಾರಿರ್ತಾರೆ ಅವ್ರಿಗೆ ಹಲ್ಲನ್ನು ಕಿತ್ತರೆ, ಹಲ್ಲಿನ ಸಮಸ್ಯೆ ಬಂದಾಗ ಹಲ್ಲು ಕಿತ್ತರೆ ದೊಡ್ಡ ಗಾಯ ಆಗುತ್ತೆ, ಅದು ವಾಸನೆ ಆಗಲ್ಲ ಅಂತ ಒಂದು ಮೆಂಟಲ್ ಸ್ಟ್ರೆಚರ್ ಇರುತ್ತೆ. ಸೊ ಅಂತಹ ಪೀಪಲ್ಸ್ಗೆ ಏನು ಹೇಳ್ತೀರಾ? ಹೌದು, ಈಗ ಡಯಾಬಿಟೀಸ್ ಅನ್ನೋದು ಒಂದು ಕಾಯಿಲೆ ಇದೆ. ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಹಲ್ಲಿನ ಆರೋಗ್ಯ ರಕ್ಷಣೆ ಬಹುಮುಖ್ಯವಾದದ್ದು. ಅದರಲ್ಲಿ ತೊಂದರೆ ಸುಮಾರು ಕೇಸಸ್ ಅಲ್ಲಿ ಡೆಂಟಿಸ್ಟ್ ಹತ್ರ ಬಂದಾಗನೇ ಅವರು ಡಯಾಬಿಟಿಸ್ ಇರೋದು ಗೊತ್ತಾಗುತ್ತೆ. ಯಾಕಂದ್ರೆ ಫಸ್ಟ್ ವಸಡಿನ ತೊಂದರೆಗಳು ಕಾಣಿಸೋದು ಡಯಾಬಿಟಿಸ್ ಅಲ್ಲಿ ಇದ್ದಾಗನೇ. ಸೊ ಅದು ಮೇನ್ ತೊಂದರೆ ಬರುತ್ತೆ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ಬ್ಲಡ್ ಶುಗರ್ ಕಂಟ್ರೋಲಲ್ಲಿ ಇಲ್ಲದೆ ಇರುವಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದರಿಂದನೇ ಹಲ್ಲಿನ ಆರೋಗ್ಯ ರಕ್ಷಣೆ ಮುಖ್ಯ. ಅದು ಒಂದು. ಇನ್ನೊಂದು ಏನಾಗುತ್ತೆ ಅಂತಂದರೆ ಇವಾಗ ಹಲ್ಲು ಕೀಳೋದು, ಈ ಹಲ್ಲಿನಲ್ಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅಂತ ಏನು ಹೇಳ್ತೀವಿ, ಸಕ್ಕರೆ ಅಂಶ ಎಷ್ಟು ಇರಬೇಕು ಅಂತ ವಿತಿನ್ ನಾರ್ಮಲ್ ಲಿಮಿಟ್ಸಲ್ಲಿ ಇತ್ತು ಅಂತಂದರೆ ಅವರಿಗೂ ಹಲ್ಲು ಕೀಳ್ಬೋದು, ನಾರ್ಮಲ್ ಅವ್ರ ಥರನೇ ಹಲ್ಲು ಕೀಳ್ಬೋದು. ಆದರೆ ಒಂದೇನಂತಂದರೆ ನಾವು ಆ್ಯಂಟಿಬಯೋಟಿಕ್ ಕೊಡಬೇಕಾಗುತ್ತೆ, ಯಾಕಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಅವರಲ್ಲಿ ಜಾಸ್ತಿ ಇರ್ತದೆ. ಬಟ್ ಅದೇ ಅಷ್ಟೇ ಶುಗರ್ ಲೆವೆಲ್ ತುಂಬ ಜಾಸ್ತಿ ಇದ್ದಾಗ, ಒಂದು 200, 250 ಅದಕ್ಕಿಂತ ಜಾಸ್ತಿ ಇದ್ದಾಗ ಅಂಥವರಲ್ಲಿ ಹಲ್ಲು ಕೀಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಲ್ಲು ಕೀಳೋದು ಕಷ್ಟ ಆಗಲ್ಲ, ಗಾಯವಾಸಿ ಆಗುತ್ತೆ ಅದು. ಸೊ ಅದು ಅಂಥವ್ರಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ ಮೊದಲು ಬ್ಲಡ್ ಶುಗರ್ ಕಂಟ್ರೋಲಿಗೆ ತಂದುಬಿಟ್ಟು ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಟ್ಟು ಆಮೇಲೆ ಹಲ್ಲು ಕೀಳ್ಬೋದು. ಕೀಳಲಿಕ್ಕೆ ಆಗೋದಿಲ್ಲ ಅಂತಿಲ್ಲ, ಬಟ್ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಓಕೆ. ಆ್ಯಂಡ್ ಕೆಲವೊಮ್ಮೆ ಬೆಳಗ್ಗೆ ಎದ್ದ ತಕ್ಷಣ ಕೆಲವರು ಬೆಡ್ ಕಾಫಿ ಕುಡಿಯುವಂತಹ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಬ್ರಷ್ ಮಾಡದೆ ಕೆಲವೊಬ್ಬರು ಸ್ನ್ಯಾಕ್ಸ್ ಅಥವಾ ಬಿಸ್ಕೆಟ್ ತಿಂತಾರೆ, ಮಕ್ಕಳು ಕೊಡ್ತಾರೆ. ಸೊ ಇಂಥವ್ರಿಗೆ ಏನು ಸಜೆಷನ್ ಕೊಡ್ತೀರಾ? ಬೆಳಗ್ಗಿಂದನೇ ಅದೇ ಹೇಳಿದ್ದು ಏನಂತಂದರೆ ಮೇನ್ ಈ ಥರ ಈ ದಂತ ಆರೋಗ್ಯದ ಅಂದರೆ ಈ ಒಂದು ಕ್ಯಾವಿಟಿ ಆಗೋದು, ದಂತ ಕುಳಿಗಳು, ಇನ್ನೊಂದು ಹಲ್ ಮೇಲೆ ಕೊಳೆ ಕೂರೋದು, ಎರಡಕ್ಕೂ ಕಾರಣ ಈ ಥರದ ಅಭ್ಯಾಸಗಳು. ಸೊ ಆದ್ದರಿಂದ ಏನೇ ತಿಂದ್ರೂ ಫಸ್ಟ್ ಒಂದು ಬ್ರಷ್ ಮಾಡೋದು ಅಥವಾ ಚೆನ್ನಾಗಿ ಬಾಯಿ ಮುಕ್ಕಳಿಸೋದು ಮಾಡಲೇಬೇಕಾಗುತ್ತೆ. ಎಷ್ಟು ಹೊತ್ತು ನಾವು ರಾತ್ರಿ ತಿಂದಿರೋದಿರ್ಬೋದು ಅಥವಾ ಬೆಳಗ್ಗೆ ಬ್ರಷ್ ಮಾಡಿ ಆಗಿದ್ಮೇಲೆ ನೆಕ್ಸ್ಟ್ ಏನು ತಿಂಡಿ ತಿಂದಿರ್ತೀವಿ, ನೆಕ್ಸ್ಟ್ ನಾವು ಬ್ರಷ್ ಮಾಡೋದು ರಾತ್ರಿಗೆ. ಸೊ ಥ್ರೂ ದ ಡೇ ಏನೋ ಹಲ್ ಮೇಲೆ ಏನೇ ಉಳ್ಕೊಂಡ್ರು ಸಹ ಒಂದು ಈ ಸ್ಟೇನ್ಸ್ ಅಥವಾ ಕ್ಯಾಲ್ಕುಲಸ್ ಅಂತ ಡೆಪಾಸಿಟ್ಸ್ ಅಂತ ಹೇಳ್ತೀವಿ ಹಲ್ ಮೇಲೆ, ಅದು ಉಳ್ಕೊಳ್ಳೋದು ಚಾನ್ಸಸ್ ಜಾಸ್ತಿ ಆಗುತ್ತೆ, ಕ್ಯಾವಿಟಿ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಸೊ ಆದಷ್ಟು ನಾವೇನು ಹೇಳ್ತೀವಿ ಅಂತಂದರೆ ಮಕ್ಕಳಿಗಾಗಲಿ ದೊಡ್ಡವ್ರಿಗೂ ಆಗಲಿ ಮಧ್ಯಾಹ್ನ ಆದರೆ ಒಂದ್ಸಲ ಬ್ರಷ್ ಮಾಡಿ ಅಂತ ಹೇಳ್ತೀವಿ. ಪೇಸ್ಟ್ ಹಾಕಲೇಬೇಕು ಅಂತಿಲ್ಲ, ಬರೀ ಬ್ರಷಲ್ಲಿ ಬ್ರಷ್ ಮಾಡಿದ್ರು ಸಾಕು. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಚೆನ್ನಾಗಿ ಬಾಯಿ ಮುಕ್ಕಳಿಸ್ಬೇಕು ಅಂತ ಹೇಳ್ತೀವಿ, ಅಷ್ಟು ಮೇಂಟೈನ್ ಮಾಡ್ಬೋದು ಅಂತ. ಓಕೆ. ಆ್ಯಂಡ್ ಈ ಉಪ್ಪು ನೀರಿನಲ್ಲಿ ಬಾಯಿನ ಮುಕ್ಕಳಿಸಿದ್ರೆ ಎಷ್ಟೋ ಬೆಟರ್ ಅಂತ ಹೇಳ್ತೀವಿ. ಆ್ಯಂಡ್ ಅದನ್ನು ವೀಕ್ಲಿ ಎಷ್ಟು ಟೈಮ್ ಮಾಡಬೇಕಾಗುತ್ತೆ? ಎಲ್ಲರಿಗೂ ಮಾಡಬೇಕು ಅಂತಿಲ್ಲ. ನಾವು ಕೆಲವೊಂದ್ಸಲ ಇವಾಗ ಕೆಲವೊಬ್ಬರಿಗೆ ನಾವೇ ಸಲಹೆ ನೀಡ್ತೀವಿ. ಇನ್ಫೆಕ್ಷನ್ ಆಗಿದ್ದ ಅಂಥವರಲ್ಲಿ ಈ ಕೆಲವೊಬ್ಬರಿಗೆ ಬಾಯಲ್ಲಿ ರಕ್ತ ಬರುತ್ತದೆ, ಅದಂದರೆ ವಸಡಿನ ತೊಂದರೆ ಇರೋದಾಗಿ. ಬಟ್ ಅವ್ರಿಗೆ ಏನು ಹೇಳ್ತೀವಿ ಅಂತಂದರೆ ಫಸ್ಟ್ ಕ್ಲೀನಿಂಗ್ ಮಾಡಿಸ್ಕೋಬೇಕು. ಅದಾಗಿದ್ಮೇಲೆ ಒಂದು ವಾರದ ಮಟ್ಟಿಗೆ ಚೆನ್ನಾಗಿ ಉಪ್ಪು ನೀರಲ್ಲಿ ಬಾಯಿ ಮುಕ್ಕಳಿಸೋದು, ಅದೊಂದು ಹೇಳ್ತೀವಿ. ಇನ್ನೂ ಯಾವಾಗ ಹೇಳ್ತೀವಿ ಅಂತಂದರೆ ಹಲ್ಲು ಕೀಳ್ಸಿದ ನಂತರ, ಹಲ್ಲು ಕಿತ್ತ ನಂತರ ಅವತ್ತಿನ ದಿವಸ ಆ ಥರ ಮಾಡಬಾರ್ದು. ನೆಕ್ಸ್ಟ್ ಡೇಯಿಂದ ಒಂದು ವಾರದ ಮಟ್ಟಿಗೆ ನಾವು ಹೇಳ್ತೀವಿ ಅದನ್ನು ಚೆನ್ನಾಗಿ ಬಾಯಿ ಮುಕ್ಕಳಿಸ್ಬೇಕು ಅಂತ ಹೇಳ್ತೀವಿ. ಅದನ್ನು ಬಾಕಿ ಎಲ್ಲರಿಗೂ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ಏನಾದರೂ ತೊಂದರೆ ಕಂಡು ಬಂದಲ್ಲಿ ಮಾತ್ರ ಉಪಯೋಗಿಸಿದ್ರೆ ಸಾಕು. ಓಕೆ. ಆ್ಯಂಡ್ ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಹಲ್ಲಿಗೂ ನಮ್ಮ ಕಣ್ಣಿಗೂ ಏನೋ ಸಂಬಂಧ ಇದೆ ಅಂತ ಹೇಳ್ತಾರೆ, ಇದೆ ಅಲ್ವಾ? ಆ್ಯಂಡ್ ದೆನ್ ಹಲ್ಲನ್ನು ಕಿತ್ತರೆ ಕಣ್ಣು ಮಂಜಾಗುತ್ತೆ ಅನ್ನೋದು ಕೂಡ ಇದೆ. ಹೌದು, ಅದು ಮಾಮೂಲಾಗಿ ತುಂಬಾ ಜನರಲ್ಲಿರೋ ಒಂಥರ ಏನಂತಾರೆ ತಪ್ಪು ನಂಬಿಕೆ ಅದು. ಹಲ್ಲಿನ ನರವು ಕಣ್ಣಿನ ನರವು ಬೇರೆ ಬೇರೆ, ಸೊ ಟೋಟ್ಲಿ ಡಿಫ್ರೆಂಟ್ ಅದು. ಬಟ್ ಕೆಲವೊಂದು ಸುಮಾರಾಗಿ ನಮಗೂ ಹೇಗೆ ಹೇಳ್ತಾರೆ ಅಂತಂದ್ರೆ ಈ ನಂಬಿಕೆ ಬರೋ ಕಾರಣ ಯಾಕೆ ಅಂತಂದ್ರೆ ವಯಸ್ಕರಲ್ಲಿ, ಈ ಹಿರಿಯರಲ್ಲಿ ಅಂದ್ರೆ ಒಂದು 50-60 ವರ್ಷ ಮೇಲೆ ಆ ಏಜ್ನಲ್ಲಿ ಹಲ್ಲು ಕೀಳಬೇಕಾದ್ರೆ
ಮಾಮೂಲಾಗಿ ಏನಾಗಿರುತ್ತೆ ಅಂತಂದರೆ ಅವರಿಗೆ ಆ ವಯಸ್ಸಿನ ಅನುಗುಣವಾಗಿ ಕಣ್ಣಿನ ಶಕ್ತಿ ಕಡಿಮೆ ಆಗಿರುತ್ತೆ. ಸೊ ಅದರಿಂದ ಅದೇ ಟೈಮಲ್ಲಿ ಮಂಜಾಗಿರುತ್ತೆ. ಬಟ್ ಏನಂತಂದ್ರೆ ಈ ಹಲ್ಲು ಕೀಳ್ಬೇಕಾದ್ರೆ ಅವಾಗ ಅದು ಸಡನ್ ಆಗಿ ನೋಟಿಸ್ ಮಾಡಿರ್ತಾರೆ ಅದನ್ನು, ಅಯ್ಯೋ ನನ್ನ ಹಲ್ಲು ಕಿತ್ತ ಮೇಲೆ ಈ ಥರ ಆಯಿತು ಅಂತ ಹೇಳ್ತಾರೆ. ಸೊ ಅದು ತಪ್ಪು ನಂಬಿಕೆ. ಅದು ಹಲ್ಲಿಗೂ ಇದಕ್ಕೂ ಯಾವುದೇ ಥರದ ಕನೆಕ್ಷನ್ ಇರೋದಿಲ್ಲ. ಸೊ ಯಾವುದೇ ಏಜಲ್ಲಾಗಲಿ ಕೀಳ್ಬೇಕು ಅಂತಂದರೆ ಕೀಳ್ಬೋದು, ಅದನ್ನು ತೊಂದರೆ ಇಲ್ಲ. ಆ್ಯಂಡ್ ಸ್ಪೆಷಲಿ ರೂಟ್ ಕೆನಲ್ ಮಾಡಿಸಿದಾಗ ಕ್ಯಾಪ್ ಹಾಕಬೇಕು ಅನ್ನೋದೇನಾದರೂ ಇದೆಯಾ ಡಾಕ್ಟರ್? ಮಾಡಲೇಬೇಕು, ಹೌದು. ಸೊ ಮಾಮೂಲಾಗಿ ತುಂಬ ಜನರಲ್ಲಿ ನಂಬಿಕೆ ಏನಂತಂದರೆ ಒಂದ್ಸಲ ರೂಟ್ ಕೆನಲ್ ಮಾಡಿದರೆ ಅಷ್ಟು ಸಾಕು. ಯಾಕಂದರೆ ಹಲ್ಲು ನೋವು ಇರೋದೇನಿರುತ್ತೆ ರೂಟ್ ಕೆನಲ್ ಮಾಡುವಾಗ ಅದು ಸ್ಟಾಪ್ ಆಗಿಬಿಡುತ್ತೆ, ಹಲ್ಲಿನಲ್ಲಿ ಏನೂ ತೊಂದರೆ ಇರೋದಿಲ್ಲ. ಸೊ ಅಲ್ಲಿಗೆ ಮರ್ತೋಗ್ಬಿಡ್ತಾರೆ. ಬಟ್ ಏನಾಗುತ್ತೆ ಅಂತಂದರೆ ರೂಟ್ ಕೆನಲ್ ಮಾಡಿದ ಮೇಲೆ ಹಲ್ಲಿನ ಏನು ಡ್ರೈ ಆಗ್ತಾ ಬರುತ್ತೆ ಅದು. ಸೊ ಅದಕ್ಕೆ ಹಲ್ಲು ಉಳಿಸ್ಕೋಬೇಕು ಅಂತಂದರೆ ಕ್ಯಾಪ್ ಮಾಡಲೇಬೇಕಾಗುತ್ತೆ ಅದಕ್ಕೆ. ಎಸ್, ಇನ್ನು ಕೊನೆಯದಾಗಿ ಕೇಳಲೇಬೇಕು, ಕೆಲವೊಬ್ಬರಿಗೆ ಹಲ್ಲಿನ ಸಮಸ್ಯೆ ಬಂದಾಗ ಈ ಗಮ್ಸ್ಗಳ ಮೇಲೆ ಊತ ಕಂಡು ಬರುತ್ತೆ. ಸೊ ಅಂಥವ್ರಿಗೆ ಏನು ಸಜೆಷನ್ ಕೊಡ್ತೀರಾ? ಊತ ಬರೋದು ಎರಡು ಕಾರಣ. ಒಂದು ಹಲ್ಲಿನ ಒಳಗಡೆಯಿಂದ ಕೀವಾಗಿರ್ಬೋದು, ಇನ್ನೊಂದು ಹಲ್ಲಿನ ಹೊರಗಡೆಯಿಂದ ಹಲ್ಲಿನ ಮೇಲೆ ಡೆಪಾಸಿಟ್ಸ್ ಅಂತ ಹೇಳ್ತೀವಿ ಅಥವಾ ಕ್ಯಾಲ್ಕುಲಸ್ ಅಂತ ಹೇಳ್ತೀವಿ, ಅದರಿಂದಾಗಿ ವಸಡಿನ ಊತ ಬಂದಿರ್ಬೋದು. ಸೊ ಅದು ಏನು ಟ್ರೀಟ್ಮೆಂಟ್ ಮಾಡಬೇಕು ನೋಡಬೇಕಾಗುತ್ತೆ. ಒಂದು ಕ್ಲೀನಿಂಗ್ ಮಾಡಬೇಕಾಗುತ್ತೆ, ಇಲ್ಲ ಅಂತಂದರೆ ಹಲ್ಲಿನ ಒಳಗಡೆಯಿಂದ ಪಸ್ ಆಗ್ತಾ ಇದೆ ಅಂತಂದರೆ ರೂಟ್ ಕೆನಾಲ್ ಮಾಡಬೇಕಾಗುತ್ತೆ. ಓಕೆ, ಎಸ್, ಇಷ್ಟೊತ್ತು ಹಲ್ಲಿನ ಸ್ವಚ್ಛತೆ ಬಗ್ಗೆ, ಹಲ್ಲಿನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ರಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಹಲ್ಲಿನ ಕುರಿತಂತೆ ಏನು ಸಜೆಷನ್ ಕೊಡ್ತೀರಾ? ಒಂದು ಏನಂತಂದರೆ ಮಕ್ಕಳನ್ನ ಹೆದರಿಸ್ಬೇಡಿ. ಡೆಂಟಿಸ್ಟ್ ಹಲ್ಲು ಇಂಜೆಕ್ಷನ್ ಕೊಡ್ತಾರೆ, ನೀನು ಚಾಕ್ಲೇಟ್ ತಿಂದರೆ ಅವ್ರು ಕರ್ಕೊಂಡು ಹೋಗ್ತೀನಿ ಇಂಜೆಕ್ಷನ್ ಕೊಡ್ತಾರೆ ಅಂತ ಭಯ ಹುಟ್ಟಿಸ್ಬೇಡಿ. ಒಂದು ಇನ್ನೊಂದು, ದೊಡ್ಡವರಲ್ಲಿ ನಿಯಮಿತವಾಗಿ ಬ್ರಷ್ ಮಾಡಿ, ಏನಾದರೂ ತಿಂದರೆ ಚೆನ್ನಾಗಿ ಬಾಯಿ ಮುಕ್ಕಳಿಸ್ಕೊಳ್ಳಿ, ಅದೊಂದು. ಇನ್ನೊಂದು ಲಾಸ್ಟ್ಗೆ ಏನು ಹೇಳುತ್ತೆ ಅಂತಂದರೆ ಇಂಗ್ಲೀಷಲ್ಲಿ ಒಂದಿತ್ತು, ಡೆಂಟಿಸ್ಟ್ರಿ ಈಸ್ ನಾಟ್ ಎಕ್ಸ್ಪೆನ್ಸಿವ್ ಬಟ್ ನೆಗ್ಲೆಕ್ಟ್ ಈಸ್ ಅಂತ ಹೇಳಿ. ಸೊ ಆದ್ದರಿಂದ ಏನೇ ಸಣ್ಣ ತೊಂದರೆ ಇದ್ರೂ ಫಸ್ಟ್ ದಂತವೈದ್ಯರನ್ನು ಸಂಪರ್ಕಿಸಿದಲ್ಲಿ ಸಣ್ಣದಾಗಿ ಟ್ರೀಟ್ಮೆಂಟ್ ಮಾಡಿ, ಕೆಲವೊಂದು ಚೇಂಜಸ್ ಬ್ರಷಿಂಗ್ ಹ್ಯಾಬಿಟ್ಸಲ್ಲೇ ಚೇಂಜಸ್ ಅಷ್ಟೇ ಸಾಕಾಗುತ್ತೆ. ಸೊ ಆದ್ದರಿಂದ ಭಯ ಪಡೋದು ನಿಲ್ಲಿಸ್ಬಿಟ್ಟು ಆದಷ್ಟು ಬೇಗ ದಂತವೈದ್ಯರನ್ನು ಕಾಣಬೇಕು ಅಂತ ಹೇಳ್ಬೋದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ದಂತ ಚಿಕಿತ್ಸೆ ಬಗ್ಗೆ ಇರ್ಬೋದು, ಸಮಸ್ಯೆಗಳ ಬಗ್ಗೆ ಇರ್ಬೋದು, ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಟ್ಟರು. ಆ್ಯಂಡ್ ನಿಮಗೂ ಕೂಡ ಏನಾದರೂ ದಂತದ ಬಗ್ಗೆ ಇರ್ಬೋದು ಆ್ಯಂಡ್ ಕೇರ್ನೆಸ್ ಬಗ್ಗೆ ಇರ್ಬೋದು ತುಂಬಾ ಇನ್ಫಾರ್ಮೇಷನ್ ಬೇಕು ಅಂದರೆ ಏನೂ ಮಾಡಬೇಕಾಗಿಲ್ಲ, ಡೈರೆಕ್ಟ್ ಗೋಣಿಕೊಪ್ಪಲ್ ಹೋಗಿ ಲೋಪಮುದ್ರಾ ಮೆಡಿಕಲ್ ಸೆಂಟರ್ನ ಚೀಫ್ ಸರ್ಜನ್ ಡಾಕ್ಟರ್ ಅಮ್ಮಂಡ ಚಿನ್ನಪ್ಪ ಅವರು ಅಲ್ಲೇ ಇರ್ತಾರೆ, ಅವ್ರನ್ನ ಮೀಟ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಹೆಲ್ತ್ ಇಸ್ ವೆಲ್ತ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ.